ರಿಲೀಸ್ ಆಗದ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಹಣ. ಇಲ್ಲ ಒಬ್ಬ ದುಡ್ದು ಮನೆ ಸಂಸಾರ ಸಾಗಿಸೋದೋ ಇಲ್ಲ ಸಾಲ ತೀರ್ಸೋದೋ ಅನ್ನಂಗೆ ಆಗೈತೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ನಿರ್ಮಾಣವಾದ ಮನೆಗೆ ಅಧಿಕಾರಿಗಳು ಬಾಕಿ ಹಣ ನೀಡಲು ಹಿಂದೇಟು ಹಾಕ್ತಾ ಇದ್ದು ಬಡ ಕುಟುಂಬಸ್ಥರು ಕಂಗಾಲಾಗಿದ್ದಾರೆ. ಕುಣಿಗಲ್ ತಾಲೂಕಿನ ಬಿಳಿ ದೇವಾಲಯ ಗ್ರಾಮ ಪಂಚಾಯಿತಿಯ ಚೌಟನಹಳ್ಳಿ ಗ್ರಾಮದ ಲಕ್ಷ್ಮಮ್ಮ ಎಂಬುವವರಿಗೆ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಮನೆ ನಿರ್ಮಾಣಕ್ಕೆ ಆದೇಶ ಪತ್ರ ನೀಡಲಾಗಿತ್ತು. ಆದರೆ ಮನೆ ನಿರ್ಮಾಣವಾಗಿ 5 ತಿಂಗಳೇ ಕಳೆದರೂ ಈವರೆಗೂ ಬಾಕಿ ಹಣ ಬಿಡುಗಡೆಯಾಗಿಲ್ಲ. ಪ್ರಧಾನಮಂತ್ರಿ ರೋಜ್ಗಾರ್ ಅಡಿಯಲ್ಲಿ ಆಗಿರೋದು ಬಿಲ್ಲು, ಅತ್ತೆ ಹೆಸರಲ್ಲಾಗಿರೋದು. ಸರ್, ನಮಗೆ ಪಾಯ ಹಾಕೋದಕ್ಕಿಂತ ಮುಂಚೆನೇ ಒಂದು ಬಿಲ್ ಬಂತು. ಬಿಲ್ ಬಂದಮೇಲೆ ನಾವು ಪಾಯ ಸ್ಟಾರ್ಟ್ ಮಾಡಿದೋ. ಹಂತವಾಗಿ GPS ಮಾಡಿಸಿದ್ದೀವಿ. GPS ಆದಮೇಲೆ ನಾವು ಏನಕ್ಕೆ ಮತ್ತೆ ಬಿಲ್ ಆಗಿಲ್ಲ ಅಂತ ಹೋಗಿ ಕೇಳಿದಾಗ GPS ಪ್ರಾಬ್ಲಮ್ ಆಗೈತೆ ಅಂತ ಹೇಳಿದ್ರು. ಆಮೇಲೆ ತಿರ್ಗಾ ಮತ್ತೆ ಬಂದು GPS ಮಾಡಿದ್ರು. ತಿರ್ಗೋಗಿ ಕೇಳಿದಾಗ ಡೋರ್ ಪ್ರಾಬ್ಲಮ್ ಆಗೈತೆ, ಗೋಡೆ ಪ್ರಾಬ್ಲಮ್ ಆಗೈತೆ ಅಂತ ಏನೇನೋ ಹೇಳಿದ್ರು. ಇದುವರೆಗೂ ನಮ್ಗೆ ಯಾವುದೇ ರೀತಿ ಬಿಲ್ ಬಂದಿಲ್ಲ. ಯಾವ ಅಧಿಕಾರಿನೂ ಬರ್ತಾರೆ, ಫೋಟೋ ತಗೊಂಡು ಹೋಗ್ತಾರೆ, ಏನಾಗೈತೆ ಅಂತಲೂ ಹೇಳ್ತಾ ಇಲ್ಲ. ನಮಗೆ ತುಂಬ ಪ್ರಾಬ್ಲಮಲ್ಲಿ ಮನೆ ಕಟ್ತೋ. ನಮ್ಗೆ ಯಾವುದೇ ರೀತಿ ಅನುದಾನ ಕೂಡ ಬಂದಿಲ್ಲ. ಒಂದು ಬಿಲ್ ಬಂದಿರೋದಷ್ಟೇ 30,000 ಸ್ಟಾರ್ಟಿಂಗಲ್ಲಿ. ತಿರ್ಗಿ ಆಮೇಲೆ ಯಾವುದೇ ರೀತಿ ಒಂದು ಬಿಲ್ ಕೂಡ ಮತ್ತೆ ಬಂದಿಲ್ಲ. ಯಾವ ಅಧಿಕಾರಿಗಳು ಬಂದು ತಲೆ ಕೆಡಿಸ್ಕೊತಾ ಇಲ್ಲ. ಪ್ರಧಾನಮಂತ್ರಿ ಯೋಜನೆಯಡಿ ಲಕ್ಷ್ಮಮ್ಮ ಎಂಬುವವರಿಗೆ ಮನೆ ನಿರ್ಮಾಣಕ್ಕೆ ಹಂತವಾಗಿ ಹಣ ರಿಲೀಸ್ ಆಗಿದೆ. 2-3 ಕಂತಿನ ಹಣದಿಂದ ಹಾಗೂ ಸ್ವಲ್ಪ ಸಾಲ ಮಾಡಿಕೊಂಡು ಮನೆ ಕಟ್ಟಿಕೊಂಡಿದ್ರು. ಆದರೆ ಮನೆ ಕಟ್ಟಿ 5-6 ತಿಂಗಳೇ ಕಳೆದಿದ್ರೂ ಕೂಡ ಬಾಕಿ ಹಣ ಮಾತ್ರ ಇನ್ನೂ ರಿಲೀಸ್ ಆಗಿಲ್ವಂತೆ. ಈ ಬಗ್ಗೆ ಗ್ರಾಮ ಪಂಚಾಯಿತಿ ಹಾಗೂ ತಾಲೂಕು ಪಂಚಾಯಿತಿ ಸೇರಿದಂತೆ ಜಿಲ್ಲಾಧಿಕಾರಿಗಳು ಹಾಗೂ ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ದೂರು ನೀಡಿದ್ರೂ ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಲಕ್ಷ್ಮಮ್ಮ ಸೊಸೆ ಅನುರಾಧ ಅಳಲನ್ನ ತೋಡಿಕೊಂಡಿದ್ದಾರೆ. ಈ ಮನೆ ಲೋನ್ ವಿಷಯಕ್ಕೋಸ್ಕರನೇ ಪಂಚಾಯಿತಿಗೂ, ಗ್ರಾಮ ಪಂಚಾಯಿತಿಗೂ, ಆಮೇಲೆ ತಾಲೂಕು ಪಂಚಾಯಿತಿಗೂ ಅಲ್ದಾಡಿಸ್ತಿದ್ದಾರೆ. ನಮಗೆ ಸುಮಾರು ಸಲ ನಮ್ಗೆ ಅಲ್ದು ಸಾಕಾಗಿ 5 ತಿಂಗಳಿಂದ ಸಾಕಾಗೋಗಿದೆ. ಇನ್ನು ಫ್ರೀಯಾಗಿ ಲೋನ್ ಕೊಡ್ತೀವಿ ಅಂದರೂ ನಾವು ಮನೆ ಕಟ್ಟೋಕೆ ಹೋಗಲ್ಲ ಸರ್. ಆ ಥರ ಪರಿಸ್ಥಿತಿ ಬಂದ್ಬಿಟ್ಟೈತೆ ನಮಗೆ. ಕಟ್ಟೋಕ್ಕೋಸ್ಕರನೇ ಸಾಲ ಮಾಡಿದ್ದೀವಿ ಸರ್. ಈ ಲೋನ್ ಬರುತ್ತೆ ಅನ್ನೋ ಭರವಸೆ ಮೇಲೇ ರಿಲೇಷನ್ನಲ್ಲೆಲ್ಲ ಸಾಲ ಮಾಡ್ಕೊಂಡಿದ್ದೀವಿ. ಈಗ ನಮಗೆ ಕೊಡೋಕ್ಕಾಗ್ತಿಲ್ಲ ಅವ್ರಿಗೆ ಟೈಮಿಗೆ ಸರಿಯಾಗಿ. ಮನೇಲಿ ಒಬ್ಬ ದುಡಿಯೋದು, ಮಕ್ಕಳು, ಒಂದು ಹ್ಯಾಂಡಿಕ್ಯಾಪ್ಡ್ ಮಗು ಇದೆ, ವಯಸ್ಸಾದವರಿದ್ದಾರೆ. ನಮಗೆ ಮನೆ ಸಂಸಾರ ಸಾಗಿಸೋದೇ ಕಷ್ಟ ಆಗೈತೆ. ನಮ್ಗೆ ಯಾವುದೇ ರೀತಿ ಆದಾಯ ಬರೋ ಅಂಥ ತೋಟ ಆಗಲಿ ತುಡಿಕೆ ಆಗಲಿ ಯಾವುದೂ ಇಲ್ಲ. ಮನೆ ಲೋನ್ ಬರುತ್ತೆ ಅನ್ನೋಕ್ಕೋಸ್ಕರನೇ ಮನೆ ಕಟ್ಟಿಸ್ತಾ ಸರ್ ನಾವು. ಇನ್ನು ಮನೆಯಲ್ಲಿ ಕಟ್ಟಲು ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಿಂದ 30,000 ಹಣ ರಿಲೀಸ್ ಆಗಿತ್ತು. ಉಳಿದ 90,000 ಹಣವನ್ನ ಸಾಲ ಮಾಡಿ ಮನೆ ಕಟ್ಟಿದ್ದೇವೆ. ಅದಕ್ಕೆ ದಾಖಲೆಗಳನ್ನ ಕೊಟ್ಟರೂ ಕೂಡ ಇನ್ನೂ ಹಣ ರಿಲೀಸ್ ಮಾಡಿಲ್ಲ. ಈ ಬಗ್ಗೆ ಗ್ರಾಮ ಪಂಚಾಯಿತಿ ಹಾಗೂ ತಾಲೂಕು ಪಂಚಾಯಿತಿಗೆ ತೆರಳಿ ಹಲವು ಬಾರಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗಿದೆ. ಆದರೆ ಸಮಸ್ಯೆ ಮಾತ್ರ ಬಗೆಹರಿಸ್ತಾ ಇಲ್ಲ ಎಂದು ಲಕ್ಷ್ಮಮ್ಮ ಸೊಸೆ ಅನುರಾಧ ಅಳಲನ್ನ ತೋಡಿಕೊಂಡ್ರು. ಮನೆಯಲ್ಲಿ ವಯಸ್ಸಾದ ಅತ್ತೆ, ವಿಕಲಚೇತನ ಮಗು ಇದ್ದು ಕೂಲಿ ಮಾಡಿ ಜೀವನ ಮಾಡ್ತಿದ್ದೇವೆ. ಹಣ ಬಿಡುಗಡೆ ಆಗದೆ ನಮಗೆ ಕಷ್ಟ ಆಗ್ತಾ ಇದೆ ಎಂದು ಕಣ್ಣೀರಾಕಿದ್ದಾರೆ. ಇನ್ನಾದರೂ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಲಕ್ಷ್ಮಮ್ಮಗೆ ಬಾಕಿ ಹಣವನ್ನ ಬಿಡುಗಡೆ ಮಾಡಿಕೊಡಬೇಕಾಗಿದೆ. ಶಿವಕುಮಾರ್, ಪ್ರಜಾಶಕ್ತಿ ಟಿವಿ, ಕುಣಿಗಲ್.